ಕತ್ತರಿಸಿ ಹೋಗ್ತಾ ಹೊರಟ್ಬಿಟ್ವಿ. ಮತ್ತು ಭೂಮಿ ಚೆನ್ನಾಗಿದ್ರು ಸರಿಯಾಗಿ ಬೆಳೆ ಬೆಳೀತಾ ಇಲ್ಲ. ನೋಡಿ ಇವತ್ತು ಈ ಸನ್ಫ್ಲವರು ಅಂತಂದೇನು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಡ್ತಾ ಇದ್ವಿ ಅನ್ನೋದನ್ನ ಕೇಳಿದಾಗ ನೋವು ಅನ್ನಿಸ್ತದೆ. ಯಾಕೆಂದರೆ ಅದನ್ನು ಬೆಳೆದಿಲ್ಲ ಏನು ಎಲ್ಲರೂ ಒಟ್ಟು ರೈತರು ಬೆಳೀತಿದಾರಪ್ಪ, ಅದು ಕಬ್ಬು ಬೆಳೀತಾರೆ, ಒಂದಿಷ್ಟು ರೊಕ್ಕನೇ ಬರ್ತದಪ್ಪ ಅದ್ರಾಗ ಅಂತೇಳಿ. ಅಂದ್ರೆ ಉಳಿದ ಬೆಳೆಗಳಿಗೆ ಬೆಲೆ ಬಂತಂದ್ರೆ ಸಹಜ ಆಸಕ್ತಿ ಉಳಿತದೆ ರೈತಗೆ. ಅವ ಬೆಳಿತಾನೆ, ಯಾಕಂತಂದ್ರೆ ಮಾರ್ಕೆಟ್ ಇಲ್ಲ ಅವ್ನಿಗೆ ಪಾಪ, ಕಡಿಮೆ ರೇಟದಲ್ಲಿಲ್ಲ ಅಂದಾಗ ಅವನ ದುಡಿತಕ್ಕೆ ತಕ್ಕಂಗೆ, ಅವನ ಶ್ರಮಕ್ಕೆ ತಕ್ಕಂಗೆ, ಮತ್ತು ಅವನ ಭೂಮಿಯ ಲೆಕ್ಕಾಸರಿ ತೆಗಿಬೇಕಾಗ್ತದೆ ತಕ್ಕಂಗೆ ಅವೇನು ಖರ್ಚು ಮಾಡಿತಾನೆ ಅದ್ರ ಮೇಲೆ ಒಂದು 50% ಬರ್ಬೇಕಲ್ಲ ರೀ. 100 ರೂಪಾಯಿ ಖರ್ಚು ಮಾಡಿದ ಮೇಲೆ ಒಂದು 50 ರೂಪಾಯಿ ಬಂದ್ರೆ ಲಾಭಪ್ಪ ಯಾರಿಗೆ ಬರ್ತದೆ ರೈತಗೆ. ಇಲ್ಲೇ ಮೂಲಭೂತ ಸಹಿತ ತಪ್ಪದ. ನಾವು ಅಗ್ರಿಕಲ್ಚರ್ ಪ್ರಿಫರೆನ್ಸ್ ಕೊಡ್ತೀವಿ, ಪ್ಯಾಕೇಜ್ ಕೊಡ್ತೀವಿ, ಅಲ್ಲ ಪ್ಯಾಕೇಜಿನ ಅವಶ್ಯಕತೆ ಇಲ್ಲ. ಅದನ್ನು ಕೊಟ್ಟು ಅದ್ರಾಗ ಯಾರು ಹೊಡ್ಕೊಂಡು ಹೋಗಿಬಿಡ್ತಾರೆ. ಅದಕ್ಕಿಂತಲೂ ಅಲ್ಲಿ ಮಾರ್ಕೆಟಿಗೆ ಕೊಟ್ಬಿಟ್ರೆ ಅಂದ್ರೆ ಹೊಡ್ಯಾರು ಕಡಿಮೆ ಆಗ್ತಾರೆ. ಯಾಕಂತಂದ್ರೆ ಪ್ಯಾಕೇಜ್ಗಳಂತ ಹೇಳುವುದಿಲ್ಲ. ಹೌದು, ಸಾವಯವ ಕೃಷಿ ಮಾಡಬೇಕು, ಪುಗೋಕಾರ ಕೃಷಿ ಮಾಡಬೇಕು, ಪಾಳೆಕಾರ ಕೃಷಿ ಮಾಡಬೇಕು, ಅದರಿಂದ ನಾವು ಆದಷ್ಟು ಗೊಬ್ಬರ ಹೆಚ್ಚು ಹಾಕ್ಬೋದು, ಇವೆಲ್ಲ ಸಲಹೆ ಸೂಚನೆ ಸರಿನಾ. ಹಸಿರು ಕ್ರಾಂತಿ ಆಗಿದೆ ನಮ್ಮಲ್ಲಿ, ಇಲ್ಲ ಅಂತಲ್ಲ. ಆದ್ರೆ ಇವತ್ತು ನಾವು ತಿಂಗಳು 2 ತಿಂಗಳು ದುಡಿಲಾರ್ದ್ರು ಊಟ ಮಾಡ್ಕೊಂಡು ಕೊಡುವಂಥ ಶಕ್ತಿ, ಆಹಾರವನ್ನು ತೆಗೆದುಕೊಳ್ಳೋ ಶಕ್ತಿ ನಮ್ಮ ದೇಶಕ್ಕೆ ಅದ, ಕೊಡೋದ ಶಕ್ತಿ ನಮ್ಮ ದೇಶಕ್ಕೆ ಅದ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಅವ್ರಿಗೆ ಬೆಳೆದ ಬೆಳೆಗೆ ಮಾರ್ಕೆಟ್ ಇಲ್ಲ. ಈ ನಡಿಕೆ ರಿಸಲ್ಟ್ ನಾವು ಮಾಡ್ತಾರೆ ಪಾಪ, ಅವ್ರು ತಪ್ಪಂತಲ್ಲ. ಯಾಕಂತಂದ್ರೆ ನಾವು ಹಂಗೆ ವ್ಯವಸ್ಥೆ ಬೆಳೆಸಿಬಿಟ್ಟಿವಿ. ಅದನ್ನು ವ್ಯವಸ್ಥೆ ರೆಡಿ ಮಾಡೋ ಮುಂದೆ ಗಾಂಧೀಜಿಯವ್ರನ್ನ ಮರ್ತಿದ್ದರ ಪರಿಣಾಮನೇ ಇವತ್ತೆಲ್ಲ. ಎಲ್ಲ ಪ್ರತಿ ಗ್ರಾಮನು ಪ್ರತಿ ಹಳ್ಳಿನೂ ಇವತ್ತು ತನ್ನ ಕಾಲ ತನ್ನ ಇರುವಂಥದ್ದಾಗ್ತದೆ. ಯಾಕಂತ ಬೆಳೆದ ಬೆಳೆಗೆ ಅಲ್ಲೇ ಬಂದು ವ್ಯಾಪಾರಿ ಖರೀದಿ ಮಾಡ್ಕೊಂಡು ಹೋದಪ್ಪ ಅಂತಂದ್ರೆ ಮುಗಿದು ಹೋಗ್ಬಿಡ್ತು. ಸಿಂಪಲ್ ಅದ ಅದು. ಇದನ್ನು ಯಾರು ಮಾಡೋಕ್ತಾರಲ್ಲ. ಯಾಕಂದ್ರೆ ಮಿಡಲ್ ಮ್ಯಾನ್ಗಳಿಗೆ ಹೆಚ್ಚು ಲಾಭ ಸಿಗುವುದಿಲ್ಲ. ಬೆಲೆಯನ್ನು ರೈತ ಕಟ್ಟೋಕೈತಿದ್ರೆ ರೈತ ಅದ ಬೆಳೆದ ಬೆಳೆ ಲೆಕ್ಕ ಕಟ್ಟಿದಪ್ಪ ಅಂದ್ರೆ ಮಿಡ್ಲ್ ಮ್ಯಾನ್ಗಳಿಗೆ ಅವಕಾಶ ಅಲ್ಲಿಲ್ಲ. ಮತ್ತು ಎಲ್ಲ ಬಂದು ಅಲ್ಲೇ